ಮಾಮ್, ಬಾಕ್ಸ್ ಅಲ್ಲಿ ಅರ್ಶಿಣ ಗೌರಿನ ಬಂಧಿಸ್ತಾ ಇದಾರೆ ಮಾಮ್. ಬಂಧನ ಅಲ್ಲ ಕಣೋ, ನಯನಿ ಬದುಕಿಗೆ ಇಂಧನ ಅದು. ಗ್ರಹಬಲ ಚೆನ್ನಾಗಿಲ್ಲ ಅಂತ ಹೀಗ್ ಮಾಡಕ್ ಹೇಳಿದ್ದಾರೆ ಗುರುಗಳು. ಇವಾಗ ನಾವೇನ್ ಮಾಡೋದು? ಮೊದಲು ಅಮ್ನೋರು ಸ್ವಲ್ಪ ಹೊತ್ತಾದ್ರೂ ಬಾಕ್ಸಲ್ಲಿ ಮಲ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕೋ ಅದನ್ ಮಾಡೋಣ. ಓಕೆ, ಇವಾಗ ಇದ್ರಲ್ಲಿಡಿ. ವಿಳಿತಲೆ ಸಮೇತ ಅಮ್ಮನವ್ರನ್ನ ಇಲ್ಲಿಡ್ಬೇಕು ಯಜಮಾನ್ರೆ. ಸರಿ ನಾನಿ. ಗಾಯತ್ರಿ, ನಿನಗ್ ಮೊದ್ಲೇ ಹೇಳ್ತಿದ್ದೀನಿ, ನೀನ್ ಹೋಗಿ ಆ ಬಾಕ್ಸ್ ತೆಗಿಬಾರ್ದು. ಅವಳು ತೆಗಿಬೇಕು ಅನ್ಕೊಂಡ್ರು ಅದು ಓಪನ್ ಆಗಲ್ಲ. ಯಾಕೆ ಓಪನ್ ಆಗಲ್ಲ? ಅಕ್ಕ, ನಾನು ಹೆತ್ತಿರೋದ್ ಗಾನವೀನಲ್ವಾ? ಹಾ, ಹೌದಲ್ವಾ? ಮರ್ತೋಯ್ತು ನೈನಿ. ಹಾ ಹಾ, ಇವಳು ಬದ್ರಿನಾಥನ್ ಹೆತ್ತಿರೋದು ಕೂಡ ಮರ್ತೋಗಿದ್ದಾಳೆ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ನಿನ್ ಗಂಡ ಅನ್ನೋ ವಿಷಯ ನೆನ್ಪಿದ್ಯಲ್ಲ, ಅದಕ್ ಸಂತೋಷ ಪಡು. ಅಮ್ಮ ಗೌರಿ, ಏನೋ ಕೇಡಾಗ್ಬೋದು ಅನ್ನೋ ಸಂಕೇತದಲ್ಲೇ ನೀನ್ ನಮ್ಮನೆಗೆ ಕಾಲಿಟ್ಟು ನಮ್ಮನ್ನ ಕಾಪಾಡಕ್ ಬಂದಿದ್ಯಾ ಅನ್ಕೋತೀನಿ. ಅಮ್ಮ, ನಮಗೆ ರಕ್ಷಣೆ ಆಗಿರೋದ್ರ ಜೊತೆಗೆ ಉಲುಚಿ ಮಗು ಎಲ್ಲಿದೆ ಅಂತ ನಾವೆಲ್ಲರೂ ತುಂಬ ಒದ್ದಾಡ್ತಾ ಇದೀವಿ. ಆ ಮಗು ಎಲ್ಲಿದ್ದಾಳೆ ಅಂತ ನೀವೇ ನಮ್ಗೆ ಹೇಳಬೇಕು. ನೀನ್ ಈ ಬಾಕ್ಸಲ್ಲಿ ಮಲ್ಕೊಂಡು ಉಲುಚಿನೂ ಮನೆಗೆ ಬಂದು ತೊಟ್ಲಲ್ಲಿ ಮಲ್ಗೋ ಹಾಗೆ ಮಾಡಮ್ಮ, ಸರಿನಾ? ಪೆಟ್ಟಿಗೆ ಮುಚ್ತಿದ್ದೀನಮ್ಮ. ಬನ್ನಿ. ಸುಮನಾ, ದಯವಿಟ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೇಡ. ನಾನೇನು ಮಾಡಿಲ್ಲ. ನಮ್ಮ ಅಕ್ಕ ಬಾವ ಗುರುಗಳನ್ನ ಮನೆ ಕರ್ಸಿ ನನ್ನನ್ನ ನಮ್ಸಕ್ ನೋಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ? ನನ್ ಮಗಳನ್ನ ಕಾಪಾಡ್ಕೊಳ್ಳೋ ಆತಂಕ ಜವಾಬ್ದಾರಿ ಬರೀ ಅವ್ರಿಗಿದೆ ಅಂತ ಅವ್ರು ತೋರಿಸ್ಕೊತಾ ಇದ್ದಾರೆ. ಅವ್ರ ತಪ್ಪೇನಿದೆ? ನೀನ್ ತಾನೇ ಹುಡುಕ್ಬೇಕಾಗಿರೋದು. ದೊಡ್ಡ ಪುಟ್ಟಮ್ಮಂಗೆ ಮಗು ಎತ್ಕೊಂಡು ಹೋಗು ಅಂತ ಹೇಳಿದ್ ನಾನಾ? ನೈನೇ ಅದಕ್ಕೆ ಕೂಡ ಅಲ್ಲ. ವಿಶಾಲಾಕ್ಷಿ ಹೇಳಿದ್ದಕ್ಕೆ ಎಲ್ರು ಒಪ್ಕೊಂಡ್ರು. ನಾನ್ ಹೇಳಿಲ್ಲ. ನನ್ ಪಾಡಿಗೆ ನಾನು ಬೇಡ ಬೇಡ ಅಂತ ನಾನು ಬೇಡ್ಕೋತಾನೆ ಇದ್ದೆ. ದೊಡ್ಡಮ್ಮ ಹಾಗ್ ಮಾಡಲ್ಲ ಅಂತ ನೀವೆಲ್ರೂ ಸಪೋರ್ಟ್ ಮಾಡಿದ್ರಿ. ಈಗ ವಿಶಾಲಾಕ್ಷಿನೂ ಮನೇಲಿ ಇಲ್ವಲ್ಲ, ಈಗ ನಾನು ಯಾರನ್ನ ಕೇಳಿ? ಅದೇ ನನ್ ಕರ್ಮ. ಮನೆಯಿಂದ ಹೋಗು ಅಂತ ಅವಳನ್ನ ಆಚೆ ಕಳಿಸಿದ್ದು ನೀನೇ ಅಲ್ವೇನೆ? ಹಾಗ್ ಮಾಟ ಮಂತ್ರ ಮಾಡೋರ್ನ ಮನೇಲೇನಾದ್ರೂ ಇಟ್ಕೊಂಡ್ರೆ ಇನ್ನೂ ಏನೇನಾಗುತ್ತೋ ಅಂತ ಅವಳಿಗೆ ಹೋಗಕ್ ಹೇಳ್ದೆ. ಕಳಿಸಿದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕಷ್ಟೇ. ಬಾಯಿಗೆ ಬಂದಂಗೆ ಎಲ್ರೂ ಬ್ಲೇಮ್ ಮಾಡಬಾರ್ದು. ನನ್ ಮಗುನ ಹುಷಾರಾಗಿ ನೋಡ್ಕೊಳ್ಳೋಂತ ಜವಾಬ್ದಾರಿ ನನಗಿದೆ ರೀ. ಅವಳೇನಾದ್ರೂ ಹೆತ್ತಿದಾಳ? ಇಲ್ಲ ಅಲ್ವಾ? ಅದಕ್ಕೆ ಪೊಲೀಸ್ಗೂ ಕೂಡ ವಿಷಯ ಹೇಳ್ದೆ ಆರಾಮಾಗಿದ್ದಾರೆ. ಅಯ್ಯೋ, ಶ್ರೀಮಂತರ ಮನೇಲಿ ನಾಯಿ ಕಳೆದು ಹೋದ್ರು ಕೂಡ ಕೋರ್ಟು ಕಚೇರಿ ಅಂತ ಓಡಾಡೋರು ತುಂಬಾ ಜನ ಇದ್ದಾರೆ. ಅಂತದ್ರಲ್ಲಿ ಇನ್ನೂ ಎಳೆ ಮಗು ನಿನ್ನೆಯಿಂದ ಕಾಣಿಸ್ತಿಲ್ಲ ಅಂತಂದ್ರೆ ಅದ್ ಹೇಗ್ ಇವರೆಲ್ಲ ಏನು ಮಾಡದೆ ಸುಮ್ನೆ ಇದಾರೋ? ನೋಡ್ತಾನೆ ಇದೆಯಲ್ಲೇ, ಅವ್ರನ್ನ ಇವ್ರನ್ನ ಕೇಳ್ತಾನೆ ಇದಾರೆ. ನಂಬಿಕೆ ಕಮ್ಮಿ ಆಗಿ ಅನುಮಾನ ಹೆಚ್ಚಿಗೆ ಆದ್ರೆ ಏನು ಯೂಸ್ ಆಗಲ್ಲ ಅಂತ ಗುರುಗಳನ್ನ ಮನೆ ಕರ್ಕೊಂಡ್ ಬಂದಿದ್ದ ವಿಶಾಲ್ ಬ್ರೋ. ಹಾ, ಬಂದವ್ರಾದ್ರೂ ಏನ್ ಮಾಡಿದ್ರು? ಅರ್ಶನದ್ ಮುದ್ದೆ ಕೈ ಕೊಟ್ರು. ಏನಾದ್ರೂ ಆಗಿ ಮಗು ಸತ್ರೆ ಅನ್ನದ್ ಮುದ್ದೆನ ಪಿಂಡ ತರ ಇಡ್ಬೇಕು. ಬಾಯ್ ಮುಚ್ಚೆ. ನಿಮ್ಗೆ ಬೈಯಕ್ ಬರತ್ತೆ, ಹೊಡಿಯಕ್ ಇನ್ನೂ ಚೆನ್ನಾಗ್ ಬರತ್ತೆ. ಉಲುಚಿನ ನಿಮ್ ಮಗ್ಳು ಅಂತ ಒಪ್ಕೊಳ್ದೇ ಇದ್ರು ನನ್ ಹೆಂಡತಿ ಕಷ್ಟಪಟ್ಟು ಹೆತ್ ಮಗುನ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾತ್ರ ಮಾಡಕ್ ಆಗಲ್ಲ.
ನೀವೆಂತ ಗಂಡ್ಸ್ರಿ? ನಾನ್ ಗಂಡ್ಸಲ್ಲ ಅಂತ ಹೇಳ್ತಿದ್ಯಾ? ನಾನ್ ಆತರ ಹೇಳಿಲ್ಲ. ಆದ್ರೆ ನಾನ್ ಹೇಳ್ತಿದ್ದೀನಿ ಕಣೆ, ನೀನು ಹೆಣ್ಣೆ ಅಲ್ಲ ಅಂತ. ಮಗುನ ಹೆತ್ತಿದೀಯ ಅಷ್ಟೇ, ತಾಯಿತನ ಇಲ್ಲ ನಿನ್ನಲ್ಲಿ. ಆಸ್ತಿ ಬರುತ್ತೆ ಅಂತ 9 ತಿಂಗಳು ಹೊತ್ತಿದ್ದೆ ಅಷ್ಟೇ. ಯಾವಾಗ ಆ ಚಿಕ್ಕ ಮಗು ಹಾವಿನ ಮರಿಯಾಗಿ ಬದಲಾಗಿ ನಿನ್ನ ಆಸೆಗಳೆಲ್ಲ ನುಚ್ಚುನೂರಾಯ್ತೋ ಅವಾಗ್ಲೇ ನೀನು ಮನುಷ್ಯತ್ವನ ಕಳ್ಕೊಂಡ್ಬಿಟ್ಟೆ ಕಣೆ. ಹಾಗಿದ್ಮೇಲೆ ಉಲಚಿಗೋಸ್ಕರ ನಾನ್ ಯಾಕೆ ಇಷ್ಟೆಲ್ಲ ಒದ್ದಾಡ್ತಿದ್ದೆ? ನಾಟಕ ಹೌದು. ಮಗುನ ಹಚ್ಕೊಳ್ಳಿಲ್ಲ ಅಂದ್ರೆ 10 ಕೋಟಿ ರೂಪಾಯಿ ಚೆಕ್ ಅನ್ನ ವಾಪಸ್ ಇಸ್ಕೊಂತಾರೆ ಅಂತ ಡ್ರಾಮಾ ಮಾಡ್ತಾ ಇದ್ಯಾ? ನೀವ್ ಮಾಡಿ ರಿವರ್ಸಲ್ ನನ್ಗೆ. ಏಯ್ ಬಾಯ್ ಮುಚ್ಚೆ. ಲೂಸ್ ತರ ಮಾತಾಡ್ತಾನೆ ಇರ್ತಾಳೆ ಯಾವಾಗ್ಲೂ. ನಿಮ್ಮನ್ನಲ್ಲ, ನಮ್ಮ ಅಕ್ಕಂಗ್ ಅನ್ಬೇಕು ಅಂತೀನಿ. ನಾನ್ ಸುಮ್ನಿರ್ತೀನಾ? ಮಾಡ್ತೀನಿ ಅವಳಿಗೆ. ಮಾಮ್ ಇಲ್ಲಿ ಯಾರು ಇಲ್ಲ, ಬನ್ನಿ ಬೇಗ. ಬನ್ನಿ ಮಾಮ್ ಬೇಗ. ಏಯ್, ಗೋಡೆಗಳಿಗೆ ಕಿವಿ ಇರೋ ಹಾಗೆ ಇಲ್ಲಿ ಗಾಳಿಗೂ ಕಣ್ಣಿದೆ ಕಣೋ. ದೇವದ ಕತೆ ಎಲ್ಲ ಹೇಳ್ಬೇಡಿ ಮಾಮ್, ನನಗೆ ಮೊದಲೇ ಭಯ ಜಾಸ್ತಿ. ಗಾಯತ್ರಕ್ಕನ ಆತ್ಮ ನಮಗ್ ಕಾಣಿಸೋದೇ ಇಲ್ಲ. ಹಾಗೆ ದೊಡ್ಡಬೊಟ್ಟಮ್ಮನ್ ಕೂಡ ನಾವು ನೋಡಕ್ಕಾಗಲ್ಲ. ಅಂತ ಅದೃಶ್ಯ ಶಕ್ತಿ ಯಾವ್ದಾದ್ರೂ ನೋಡ್ತಿದ್ಯೇನೋ ಅಂತ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ. ಅಯ್ಯೋ, ನಮಗೆ ಕಾಣಿಸಿಲ್ಲ ಅಂದ್ರೆ ಎಷ್ಟೇ ನೋಡಿದ್ರು ಪ್ರಯೋಜನ ಇಲ್ಲ ಅಲ್ವಾ ಮಾಮ್? ನನ್ನ ಮುದ್ದಿನ ಪೆಟ್ಟಿಗೆ ಎಷ್ಟು ಚೆನ್ನಾಗಿದೆ. ನನ್ನ ಹೆಂಡತಿ ಬೊಟ್ಟು ಕೂಡ ಇಟ್ಟಿದ್ದಾಳೆ ಮಾಮ್. ಮಾತು ಕಡಿಮೆ ಮಾಡು, ಮೊದಲು ಕೆಲಸ ಮಾಡು. ಹಾಂ ಓಕೆ. ಏನಾಯ್ತು? ಓಪನ್ ಆಗ್ತಿಲ್ಲ ಮಾಮ್. ಗುರುಗಳು ಇದನ್ಯಾರೂ ತೆಗೆಯೋ ಪ್ರಯತ್ನ ಮಾಡಬಾರ್ದು ಅಂತ ಹಾಗೆ ಹೇಳಿದ್ರೇನೋ ಅನ್ಕೊಂಡೆ. ನಿಜವಾಗ್ಲೂ ಇದನ್ನ ನಯನಿ ಮತ್ತು ಅವಳ ಮಕ್ಕಳು ಓಪನ್ ಮಾಡಬಹುದು. ನಾನೇನು ಕರ್ಕೊಂಬರ್ಲ ಮಾಮ್? ಯಾಕೆ? ಇದನ್ನ ಓಪನ್ ಮಾಡ್ತಾಳಲ್ವಾ? ಯಾಕೆ ಮಾಮ್ ಮಾಡಿದ್ರೆ? ನಿನಗೆ ತಲೆ ಇದೆಯಾ ಇಲ್ವೋ? ನಯನಿನ್ ಹೇಗೋ ಕರೆಯೋದು? ನೈನಿ ಅಮ್ಮ, ಸ್ವಲ್ಪ ಇಲ್ಲಿ ಬರ್ತೀಯಮ್ಮ ಅಂತೀನಿ. ಚರ್ಮ ಕಿತ್ತು ಹೋಗೋ ತನಕ ಹೊಡಿತಾಳೆ. ಬಾಕ್ಸ್ ಓಪನ್ ಮಾಡು ಅಂತಂದ್ರೆ. ಹೌದಲ್ವಾ? ಸರಿ, ಗಾನವಿ ಕರ್ಕೊಂಡು ಬರ್ತೀನಿ. ಮಲ್ಗಿದಾಳೆ ಕಣೋ, ಎಪ್ಸಿದ್ರೆ ಅಳ್ತಾಳೆ. ಕುಯ್ ಅಂದ ತಕ್ಷಣ ಎಲ್ರೂ ಓಡ್ ಬರ್ತಾರೆ. ಮತ್ತೇನ್ ಮಾಡೋಂತೀರ ಮಾಮ್? ಏಯ್, ಗಾಯತ್ರಿನ್ ಕರ್ಕೊಂಡ್ ಬಾ. ಆ ಮಗು ನಯನಿ ಮಗು ಅಲ್ವಲ್ಲ ಮಾಮ್? ಬಾಕ್ಸ್ ಓಪನ್ ಆಯ್ತು ಅಂದ್ರೆ ಓ, ಟ್ರಯಲ್ ಅಂಡ್ ಎರರಾ? ಅರ್ಥ ಆಯ್ತು. ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. 1 ಮಿನಿಟ್ ಪ್ಲೀಸ್. ವಾವ್, ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ನೈನಿನೋ ಹಾಸಿನಿನೋ ಬರೋದಕ್ಕೆ ಮೊದಲು ಕರ್ಕೊಂಡು ಹೋಗ್ಬೇಕು. ಮಾಮ್, ಯಾಕೆ ಮಾಮ್ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? ಮಗುನ್ ಕರ್ಕೊಂಡು ಬಂದಲ್ಲ. ಬಂದ್ಯಾ ಗಾಯತ್ರಿ? ಈ ಮನೆ ಋಣದಲ್ಲಿ ಬದುಕಿರೋದಿಕ್ಕೆ ನಿನ್ಗೇನಾದ್ರೂ ಒಂದು ಕೆಲಸ ಕೊಡ್ಬೇಕಲ್ಲ. ಇತ್ತಗೋ, ಈ ಬಾಕ್ಸ್ ಅನ್ನ ಓಪನ್ ಮಾಡು. ಅಯ್ಯ, ಅರ್ಥ ಆಗ್ತಿಲ್ಲ ಅನ್ಸತ್ತೆ ಮಾಮ್. ಇದಕ್ ಮಾತ್ ಬರ್ದೇ ಇದ್ರೂ ಹೇಳಿದ್ ಮಾಡ್ತಾಳೆ. ಕೈನ ಬಾಕ್ಸಕ್ ಮುಟ್ಸು ನೋಡೋಣ. ಸರಿ ಅಮ್ಮ, ಇಲ್ಲಿ ನೋಡಮ್ಮ, ಅದನ್ನ ಟಚ್ ಮಾಡಮ್ಮ. ಟಚ್ ಮಾಡು. ಈ ಬಾಕ್ಸ್ನ ಟಚ್ ಮಾಡು.
ವಿಶಾಲ, ಅರ್ಧ ಗಂಟೆಯಿಂದ ಗಡಿಯಾರ ನೋಡ್ತಾನೆ ಇದ್ದೀನಿ. ಆ ಅಮೃತಗಳಿಗೆ ಯಾವಾಗ ಬರುತ್ತೋ ಏನೋ. 3:31 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಾಯಿರಿ ಮಾವ. ಇನ್ನೇನು ಮಹಾ 5 ನಿಮಿಷ ಇದೆ. ಪುಷ್ಯ ನಕ್ಷತ್ರ ದಾಟಿ ಆಶ್ಲೇಷ ನಕ್ಷತ್ರ ಬರಬೇಕು. ಉಲುಚಿ ಬಂದ್ಬಿಡ್ತಾಳ? ಬರಲ್ಲ ಅತ್ತೆ, ನಾವೇ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ಅಂತ ಅರ್ಶನದ್ ಗೌರಮ್ಮನೇ ದಾರಿ ತೋರಿಸ್ತಾಳೆ. ಹೇಳಿದ್ದಾಯ್ತಾ? ಇಲ್ಲ ಇನ್ನೂ ಏನಾದ್ರೂ ಮಿಕ್ಕಿದ್ಯಾ? ಯಾಕೆ ಮಾಮ್ ವಾಪಸ್ ಬಂದ್ರಿ? ಎಲ್ರೂ ಹಾಲಲ್ಲೇ ಇದ್ದಾರೆ ಕಣೋ. ಏನಾದ್ರೂ ಸಹಾಯ ಆಗ್ಬೇಕಾ ನಿಮಗೆ? ಮಾತೆ, ನೀನೇನೋ ನಮ್ ಹಿಂದೆ ನಿಂತಿದ್ಯಾ? ಎಲ್ಲಾರೂ ಇರೋ ಜಾಗದಲ್ಲಿ ನೀವಿಲ್ವಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೇಳಿದ್ದಾಯ್ತಲ್ಲ, ನಡಿ. ಎತ್ಕೊಂಡ್ ಬಂದ್ಯಾವಲ್ಲಭ? ನೀನೇನಾದ್ರೂ ಹೇಳೋದಕ್ ಬಂದ್ಯಾ ಸುಮ್ಮಿ? ನನ್ ಮಗುನ ದೊಡ್ಡ ಬಟ್ಟಮ್ಮ ಎತ್ಕೊಂಡು ಹೋಗಕ್ಕೆ ನಮ್ಮ ಅಕ್ಕ ಸಪೋರ್ಟ್ ಮಾಡಿದ್ಲು. ಬೆಳಗ್ಗೆ ಆದ್ಮೇಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಪಾಪ ವಿಶಾಲ್ ಬಾಬಾ ಹೌದಾ ಅಂತ ಮನೆ ಪೂರ್ತಿ ಹುಡುಕಿದ್ರೆ ಹೊರತು ಹೊಸ್ಲು ದಾಟ್ಲಿಲ್ಲ. ನನ್ ಗಂಡನ್ ಕೂಲ್ ಮಾಡೋದಿಕ್ಕೆ, ನನ್ನನ್ ಫೂಲ್ ಮಾಡೋದಿಕ್ಕೆ ಗುರುಗಳನ್ನ ಕರೆಸಿ ಅರಿಶಿನದ ಮುದ್ದೆನ ನಮ್ಮ ಅಕ್ಕ ಮತ್ತೆ ಬಾವನ್ ಕೈಲಿ ಇಡಿಸಿ ಮತ್ತೆ ಅದನ್ನ ತಗೊಂಡ್ ಹೋಗಿ ಪೆಟ್ಟಿಗೆ ಒಳಗಿಡಿಸಿ ಅಮೃತಗಳಿಗೆ ಬರ್ಲಿ ಅಂತ ಕಾಯ್ತಾ ಇದ್ದೀರಾ. ನನ್ ಮಗಳನ್ ಹುಡ್ಕೋದ್ ಬಿಟ್ಟು ಅದ್ಯಾವ್ದೋ ಕಾಲ ಬರ್ಲಿ ಅಂತ ಕಾಯ್ಕೊಂಡ್ ಕೂತಿರೋ ನಿಮ್ಮನ್ನ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಬರೀ ಅರ್ಶನದ ಮುದ್ದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ ಸುಮ್ಮನ. ಸರಿ, ಗೌರಮ್ಮನೆ ಅನ್ಕೊಳ್ಳೋಣ, ದಾರಿ ತೋರ್ಸಿದ್ಲಾ? ಒಂದ್ 3 ನಿಮಿಷ ತಾಳ್ಮೆಯಿಂದಿರು ಸುಮನ. ನಮ್ಮ ಹಾಗೆ ನೀನು ಕೂಡ ಅಮ್ಮನವ್ರ ಶಕ್ತಿನ ನಂಬ್ತೀಯ. ನಿನಗಿಂತ ನನಗೆ ತುಂಬಾ ಟೆನ್ಷನ್ ಆಗಿದೆ. ಇಷ್ಟೊತ್ತಾದ್ರೂ ಮಗು ಬಗ್ಗೆ ಒಂದ್ ಸುಳಿವು ಸಿಕ್ತಿಲ್ವಲ್ಲ ಅಂತ. ಸಂತೋಷ, ನಿಮ್ಗೂ ಕೂಡ ಕಾಳಜಿ ಇದೆಯಲ್ಲ. ನಂದೀಶ, ಏನ್ ತಗೊಂಬಂದಿದೀವಿ ಅಂತಿದ್ಯಾ? ಯಾವುದನ್ನೋ ಅಲ್ಲ ಮಾತೆ, ಗಾಯತ್ರಿ ಮಗುನ ಎತ್ಕೊಂಡು ಬಂದ್ರ ಅಂತ ಕೇಳ್ತಾ ಇದ್ದೀನಿ. ಅಯ್ಯಪ್ಪ ಸದ್ಯ ನೀನ್ ಹೇಳಿದ್ದಾದ? ಇನ್ನೇನಾದ್ರೂ ಎತ್ಕೊಂಡು ಬಂದ್ಯಾವಲ್ಲಭ? ಏನಿಲ್ಲ. ಏಯ್, ಗಾಯತ್ರಿನ ನಂದೀಶನ್ ಕೊಡು, ಎತ್ಕೋತಾನೆ. ತಗಳ. ಬಂದ್ಬಿಟ್ಟ ದೊಡ್ಡದಾಗಿ ಏನ್ ಎತ್ಕೊಂಡ್ರಿ ಅಂತ ಕೇಳೋದು. ನಡೀರಿ ಮಾಮ್ ನೀವು. ನಡೀರಿ ಮಾತೆ, ಎಲ್ಲರೂ ಇರೋ ಜಾಗದಲ್ಲಿ ಇದ್ರೇನೆ ಒಳ್ಳೇದು. ವಿಶಾಲ, ಟೈಮ್ ಆಯ್ತು. ಅಮೃತ ಮುಹೂರ್ತ ಬಂದಾಯ್ತು. ಇನ್ 1 ನಿಮಿಷ ಇದೆ ಚಿಕ್ಕಪ್ಪ. ಕೂಲ್ ಡೌನ್, ಅರ್ಜೆಂಟ್ ಮಾಡಬೇಡಿ. ಟೈಮ್ ಬಂದಾಗ ನೀವು ಹೋಗಿ ನೋಡಿ. ಯಾಕೆ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದೀರಾತೆ? ಒಳ್ಳೆ ರೀತಿ ಮಾತಾಡಿದ್ರು ಅನುಮಾನದಲ್ಲಿ ನೋಡ್ತೀಯಲ್ಲೇ. ಇವ್ರನ್ನ ಹಾಗೆ ನೋಡಿದ್ರೇನೆ ನನಗ್ ನೆಮ್ಮದಿ ಇರತ್ತೆ ಆಂಟಿ. ಏನೇ ನೋಡ್ತಿದ್ಯಾ? ತಿರ್ಕೊಳ್ಳೆ ಆ ಕಡೆ. ಮಾಮ್, ಇನ್ನು 1 ನಿಮಿಷದಲ್ಲಿ ಉಳಿಚಿರೋ ಜಾಗನ ಅಷ್ಟದ್ ಗೌರ ಮನೆ ತೋರಿಸ್ತಾರೆ. ವೆರಿ ಗುಡ್. ನನ್ನ ಸೊಸೆ ಸುಮನನ್ಗೆ ಹೀಗೆ ಹೆಲ್ಪ್ ಮಾಡ್ತಿರೋದಿಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಬಾ ಶಿವಶಂಭೋ. ನಾನಿ, ಅಮೃತ ಘಳಿಗೆ ಶುರುವಾಯ್ತು. ಬೇಗ ಹೋಗಿ ಆ ಬಾಕ್ಸ್ ತೆಗೆದು ನೋಡು. ಸರಿ ಯಜಮಾನ್ರೆ.
ಯಾವಮ್ಮ? ಯಾವಮ್ಮನೋ ನಂದೀಶ ಏನ್ ಮಾತಾಡ್ತಾನೋ ಅವನಿಗೆ ಅರ್ಥ ಆಗಲ್ಲ. ನಾನು ಅಷ್ಟೇ, ನೈನಿ ಇರೋ ಕಡೆ ಹೋಗಿ ಬರ್ತೀನಿ. ಹೋಗಿ ಅತ್ತಿಗೆ. ನಿಜವಾಗ್ಲೂ ಗುರುಗಳು ಹೇಳ್ದಾಗೆ ನಡೆಯತ್ತಾ? ನಿನಗ್ ಡೌಟ್ ಇದ್ರೆ ನೀನು ಕೂಡ ಹೋಗೆ. ಬ್ರೋ ಹೋಗೋಣ ಬಾ. ಸರಿ ಕಡು, ಇಲ್ಲಿ ಮಗುನ್ ಕೊಡು, ಇಲ್ಲಿ ಬಾಮ್ಮ. ಬಾ. ಇದಕ್ಕೆ ನೀರ್ ಹಾಕಿ ತುಂಬಾ ದಿನ ಆದ ಹಾಗಿದೆಯಲ್ಲ. ಮೊನ್ನೆ ಯಾವತ್ತೋ ಹಾಕಿದ್ವಿ ಅನ್ಕೋತೀನಿ ಅತ್ಗೆ. ಹೂವ ಫ್ರೆಶ್ ಆಗಿದೆ ಅಂದ್ರೆ ನೆನ್ನೆ ನೀರು ಹಾಕಿರ್ತಾರೆ. ಆವಾಗ ನೀರ್ ಬದಲಾಯಿಸ್ತಾ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಬಾಡ್ ಹೋಗುತ್ತೆ. ವಲ್ಲಭ, ಈ ಬೌಲ್ ತಗೋ, ಕ್ಲೀನ್ ಮಾಡಿ ಒಳ್ಳೆ ನೀರ್ ಹಾಕೋಣ. ಸರಿ ಮಾಮ್. ಎಲ್ಲರಿಗೂ ಉಲ್ಲೂಚಿ ಬಗ್ಗೆ ಯೋಚನೆ ಆದ್ರೆ ಇವರು ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಹಾ